ಫ್ಯಾಮ್ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ವಿವೋದವರು ಹೊಸದಾಗಿ ಲಾಂಚ್ ಮಾಡಿರ್ತಕ್ಕಂಥ T4R ಬಗ್ಗೆ ಕನ್ನಡದಲ್ಲಿ ಅನ್ಬಾಕ್ಸಿಂಗ್ ಮಾಡಿ ರಿವ್ಯೂನ ತಿಳ್ಕೊಳ್ಳೋಣ, ಯಾವ್ಯಾವ ಥರ ಇದೆ ಇದ್ರ ಫ್ಯೂಚರ್ಸ್ ಅಂತ. ಬಾಕ್ಸ್ನ ಓಪನ್ ಮಾಡಿದ್ರೆ ಇಲ್ಲಿ ಒಂದು ಫೋನ್ನ ಕೊಟ್ಟಿದ್ದಾರೆ ಮತ್ತು ಮ್ಯಾನ್ಯಲ್ ಯೂಸ್ನ ಕಾರ್ಡ್ ಕೊಟ್ಟಿದ್ದಾರೆ, ಏನೇನು ಅಂತ ಇದರಲ್ಲಿ ಓದ್ಕೋಬೋದು. ಇನ್ನು ಬಿಟ್ಟರೆ ಒಂದು ಬ್ಯಾಕ್ ಕವರ್ನ ಕೊಟ್ಟಿದ್ದಾರೆ, ಟ್ರಾನ್ಸ್ಪರೆಂಟ್, ಪರವಾಗಿಲ್ಲ, ಚೆನ್ನಾಗೈತೆ. ಮತ್ತು ಇದರಲ್ಲಿ 44 ವ್ಯಾಟ್ಸ್ದು ಒಂದು ಚಾರ್ಜರ್ನ ಕೊಟ್ಟಿದ್ದಾರೆ. ಅದನ್ನು ಬಿಟ್ಟರೆ ಟೈಪ್ ಸಿ ಚಾರ್ಜರ್ ಕೇಬಲ್ನ ಕೊಟ್ಟಿದ್ದಾರೆ, ಪರವಾಗಿಲ್ಲ, ಕ್ವಾಲಿಟಿ ಚೆನ್ನಾಗೇ ಐತೆ. ಇದನ್ನು ಬಿಟ್ಟರೆ ಒಂದು ಸಿಮ್ ತೆಗಿಯೋಂಥ ಒಂದು ಪಿನ್ನ ಕೊಟ್ಟಿದ್ದಾರೆ. ಇಷ್ಟೇ ಇದೊಂದು ಬಾಕ್ಸಲ್ಲಿ ಬಿಟ್ಟಿರೋದು. ಮತ್ತು ಒಂದು ಫೋನ್ನ ಕೊಟ್ಟಿದ್ದಾರೆ, ಇದೇ ವಿವೋ T4. ಒಂದು ಫೋನ್ ಕೇವಲ 183.5 ಗ್ರಾಮ್ ವೆಯ್ಟ್ನ ಹೊಂದಿದೆ ಮತ್ತು 7.39 mm ಥಿಕ್ನೆಸ್ನ ಕೂಡ ಹೊಂದಿದೆ. ಮತ್ತು ಇದರಲ್ಲಿ ಡೈಮಂಡ್ ಶೀಲ್ಡ್ ಗ್ಲಾಸ್ ಪ್ರೊಟೆಕ್ಷನ್ ಕೂಡ ಕೊಟ್ಟಿದ್ದಾರೆ. ಫ್ರಂಟಲ್ಲಿ ಒಂದು ಪಂಚುವಲ್ ಕ್ಯಾಮ್ರಾ ಮತ್ತು ಕರ್ವ್ ಡಿಸ್ಪ್ಲೇ ಕೂಡ ಕೊಟ್ಟಿದ್ದಾರೆ, ಚೆನ್ನಾಗಿ ಕಾಣುತ್ತೆ ಇದರಿಂದ. ಈ ಫೋನ್ನ ಬ್ಯಾಕ್ ಸೈಡ್ ನೋಡೋದಕ್ಕೆ ಮಾತ್ರ ಸಕ್ಕತ್ತಾಗಿ ಕಾಣುತ್ತೆ, ಒಂದು ರೀತಿ ಟೈಲ್ಸ್ ಥರ ಕಾಣುತ್ತೆ. ಬಿಸಿಲಿಗೆ ಹೋದರೆ ತುಂಬಾ ಚೆನ್ನಾಗಿ ಕಾಣುತ್ತೆ, ಶೈನಿಂಗ್. ಇದರಲ್ಲಿ ಡ್ಯೂಯಲ್ ರಿಂಗ್ ಶೇಪ್ ಕ್ಯಾಮ್ರಾ ಕೂಡ ಕೊಟ್ಟಿದ್ದಾರೆ ಮತ್ತು 6 LED ಲೈಟ್ ಕೂಡ ಕೊಟ್ಟಿದ್ದಾರೆ. ಫೋನಲ್ಲಿ ಪ್ಲಾಸ್ಟಿಕ್ ಫ್ರೇಮ್ನ ಕೊಟ್ಟಿದ್ದಾರೆ ಮತ್ತು USB ಟೈಪ್ ಸಿ ಚಾರ್ಜರ್ನ ಕೊಟ್ಟಿದ್ದಾರೆ. ಅಲ್ಲಿ ಯಾವುದೇ ಹೆಡ್ಸೆಟ್ ಹಾಕೋವಂಥ ಆಪ್ಷನ್ ಇಲ್ಲ. ಮತ್ತು ಇದರಲ್ಲಿ ಮೆಮೊರಿ ಕಾರ್ಡ್ ಕೂಡ ಹಾಕೋಕ್ಕಲ್ಲ, 2 ಸಿಮ್ನ ಹಾಕೊಬೋದು. ಮತ್ತು IP68 ಮತ್ತು 69 ವಾಟರ್ ರೆಸಿಸ್ಟೆಂಟ್ನು ಕೂಡ ಕೊಟ್ಟಿದ್ದಾರೆ. ಮಿಲಿಟರಿ ಗ್ರೇಡ್ ಶಾಕ್ ರೆಸಿಸ್ಟೆಂಟ್ ಕೂಡ ಕೊಟ್ಟಿದ್ದಾರೆ. SGSನವರು 5 ಸ್ಟಾರ್ ಡ್ರಾಪ್ ಔಟ್ ರೆಸಿಸ್ಟೆಂಟ್ ಕೂಡ ಕೊಟ್ಟಿದ್ದಾರೆ. ಬಂದು ಬ್ಲೂ ಮತ್ತು ವೈಟ್ ಕಲರಲ್ಲಿ ಲಾಂಚ್ ಆಗ್ತಿದೆ, ನಿಮಗೆ ಯಾವ್ದು ಬೇಕೋ ಅದನ್ನು ತಗೋಬೋದು ನೀವು. ಈ ಫೋನಲ್ಲಿ ನೆಕ್ಸ್ಟ್ ಫ್ಯೂಚರ್ ಬಗ್ಗೆ ನೋಡೋದಾದರೆ ಇದ್ರ ಡಿಸ್ಪ್ಲೇ ವಿಷಯಕ್ಕೆ ಬಂದರೆ 6.7 ಇಂಚಸ್ದು ಫುಲ್ HD ಪ್ಲಸ್ ಕ್ವಾಡ್ ಕರ್ವ್ಡ್ ಅಮೋಲ್ಡ್ ಡಿಸ್ಪ್ಲೇ ಸಿಗ್ತಾ ಇದೆ. ಇದು 120 ಅವರ್ಸ್ ರಿಫ್ರೆಶ್ ರೇಟನ್ನು ಕೂಡ ಹೊಂದಿದೆ. ಬ್ರೈಟ್ನೆಸ್ ಕೂಡ ಹೆವಿ ಬ್ರೈಟ್ ಆಗಿದೆ, 1800 ನಿಟ್ಸು ಬ್ರೈಟ್ನೆಸ್ ಕೂಡ ಪ್ರೊವೈಡ್ ಮಾಡುತ್ತೆ. ಮತ್ತು ಐ ಬ್ರೈಟ್ನೆಸ್ ಮೋಡಲ್ಲಿ 1300 ಯೂನಿಟ್ಸ್ನು ಕೂಡ ಪ್ರೊವೈಡ್ ಮಾಡುತ್ತೆ. 10 ಬಿಟ್ ಡಿಸ್ಪ್ಲೇ 1 ಬಿಲಿಯನ್ ಕಲರ್ನು ಕೂಡ ಸಪೋರ್ಟ್ ಮಾಡುತ್ತೆ. ಪ್ರೈಸ್ ಬಂದು 17ರಿಂದ 18,000ಕ್ಕೆ ಲಾಂಚ್ ಆಗ್ಬೋದು. ಈ ಪ್ರೈಸ್ ರೇಂಜಿಗೆ ಒಂದು ಒಳ್ಳೆ ಡಿಸ್ಪ್ಲೇ ಕೂಡ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಮತ್ತು ಇದರಲ್ಲಿ ಸ್ಟೋರೇಜ್ ಬಗ್ಗೆ ನೋಡೋದಾದರೆ 8GB ರ್ಯಾಮು, 128 GB ಸ್ಟೋರೇಜು ಮತ್ತು 12GB ರ್ಯಾಮು, 256 GB ಸ್ಟೋರೇಜ್ ವೇರಿಯಂಟಲ್ಲಿ ಲಾಂಚ್ ಆಗ್ತಿದೆ. ಇದರಲ್ಲಿ ಎಕ್ಸ್ಟೆಂಡೆಡ್ ರ್ಯಾಮ್ ಆಪ್ಷನ್ ಕೂಡ ಇದೆ. ಇದರಲ್ಲಿ LPDDR4X ಮತ್ತು UFS 2.2 ಸ್ಟೋರೇಜ್ ಕೊಟ್ಟಿದ್ದಾರೆ. ಇದರಲ್ಲಿ ಮೀಡಿಯಾಟೆಕ್ ಡೈಮೆನ್ಸಿಟಿ 7400 ಕೂಡ ಕೊಟ್ಟಿದ್ದಾರೆ. ಇದರಲ್ಲಿ ನಮಗೆ 16,693 mm² ಕೂಲಿಂಗ್ ಏರಿಯಾ ಕೂಡ ಕೊಟ್ಟಿದ್ದಾರಂತೆ. ಮತ್ತು ಇದರಲ್ಲಿ 7 ಲಕ್ಷ ಪ್ಲಸ್ ಆಂತಿಟ್ಯೂಡ್ ಸ್ಕೋರ್ ಕೂಡ ಕೊಟ್ಟಿದ್ದಾರೆ ಇದೊಂದು ಫೋನಲ್ಲಿ. ಏನಾದರೂ ಗೇಮಿಂಗಿಗೆ ಈ ಫೋನ್ನ ತೊಗೊತೀವಿ ಅಂದರೆ ಅವ್ರು ಹೇಳ್ದಂಗೆ ಎಫಿಷಿಯೆಂಟಾಗಿ ಸಹ ಕೂಲಿಂಗ್ನ ಮಾಡುತ್ತೆ, ಅಷ್ಟು ಹೀಟ್ ಆಗೋದಕ್ಕೆ ಬಿಡಲ್ಲ ಫೋನ್ನ ಈ ಒಂದು ಕಂಟ್ರೋಲ್ ಇರೋದ್ರಿಂದ. ನೀವು ಇದರಲ್ಲಿ ಟಾಸ್ಕ್ ಬಾರ್ ಅಂತಕ್ಕಂಥ ಒಂದು ಸೆಟ್ಟಿಂಗ್ನ ಆನ್ ಮಾಡಿಕೊಂಡ್ರೆ ಈಸಿಯಾಗಿ ಗೇಮ್ ಪ್ಲೇನ ಮಾಡ್ಬೋದು ಸ್ಮೂತಾಗಿ. ನೀವು ಆರಾಮಾಗಿ ಗೇಮ್ ಆಡೋದಕ್ಕೆ ಈ ಫೋನ್ ತೊಗೊತೀವಿ ಅಂದರೆ BGMI ಕೂಡ ಆಡ್ಬೋದು ಇದರಲ್ಲಿ ಸ್ಟ್ಯಾಂಡರ್ಡಲ್ಲಿ ಇಕ್ಕೊಂಡು, ಪರವಾಗಿಲ್ಲ. ಗೇಮ್ ಪ್ಲೇಗೂ ಕೂಡ ಚೆನ್ನಾಗಿದೆ ಫೋನು, ಆರಾಮಾಗಿ ಯೂಸ್ ಮಾಡ್ಕೊಬೋದು. 20,000 ಒಳಗೆ ಒಂದು ಬೆಸ್ಟ್ ಫೋನ್ ಆಗ್ಬೋದು. ಮತ್ತು ಈ ಒಂದು ಫೋನಲ್ಲಿ ಕ್ಯಾಮ್ರಾ ವಿಷಯಕ್ಕೆ ಬಂದರೆ ಇದರಲ್ಲಿ ಮೇಯ್ನ್ 2 ಕ್ಯಾಮ್ರಾನ ಕೊಟ್ಟಿದ್ದಾರೆ. ಮೇಯ್ನ್ ಕ್ಯಾಮ್ರಾ ಬಂದು 50 MP. ಇದರಲ್ಲಿ ಈ ರೀತಿಯಾದಂಥ ಫೋಟೋಗಳ್ನ ತೆಗಿಬೋದು. ಹಗಲೊತ್ತಲ್ಲಿ ತುಂಬ ಚೆನ್ನಾಗಿರೋ ಬೆಳಕಿರೋ ಏರಿಯಾದಲ್ಲಿ ತೆಗೆದ್ರೆ ಒಳ್ಳೆ ಫೋಟೋನ ಪ್ರೊವೈಡ್ ಮಾಡುತ್ತೆ ಅಂತಲೇ ಹೇಳ್ಬೋದು. ನೀವು ತೆಗ್ದಿರೋ ಒರಿಜಿನಲ್ ಫೋಟೋಗಿನ್ನ ಫೋನಲ್ಲಿ ತೆಗಿಯೋ ಫೋಟೋಗೆ ಸ್ವಲ್ಪ ಕಲರ್ ಹೈಲೈಟ್ ಮಾಡಿ ತೋರಿಸುತ್ತೆ ಅಂತಲೂ ಹೇಳ್ಬೋದು. ಒಂದು ರೀತಿ ಒಳ್ಳೆ ಫೋಟೋಸ್ಗಳ್ನ ಹಗಲೊತ್ತು ಟೈಮಲ್ಲಿ ತೆಗಿಬೋದು, ಅಂದರೆ ಬೆಳಕಿರೋ ಟೈಮಲ್ಲಿ ಒಂದು ಒಳ್ಳೆ ಫೋಟೋಗಳ್ನ ತೆಗಿಯೋದಕ್ಕೆ ಈ ಫೋನ್ನ ಯೂಸ್ ಮಾಡ್ಕೊಬೋದು. ನೋಡ್ಬೋದು ಇದರಲ್ಲಿ ಯಾವ್ಯಾವ ರೀತಿ ಪಿಕ್ಚರ್ಸ್ ಬಂದಿದ್ದಾವೆ ಅಂತ. ಮತ್ತು ಸೆಕೆಂಡ್ ಕ್ಯಾಮ್ರಾಗೆ ಬಂದರೆ 2 MP ಕ್ಯಾಮ್ರಾ ಕೊಟ್ಟಿದ್ದಾರೆ ಸೆಲ್ಫಿದು. ನೋಡ್ಬೋದು ಒಂದು ರೇಂಜಿಗೆ ಪರವಾಗಿಲ್ಲ, ಒಳ್ಳೆ ಫೋಟೋನೇ ತೆಗಿಯುತ್ತೆ ಅಂತಲೇ ಹೇಳ್ಬೋದು. ಇನ್ನೂ ಕ್ಲಾರಿಟಿ ಕೊಡ್ಬೋದಿತ್ತು, ಪರವಾಗಿಲ್ಲ. ಈ ಪ್ರೈಸ್ ರೇಂಜಿಗೆ ಒಂದು ಒಳ್ಳೆ ಫೋಟೋನ ಪ್ರೊವೈಡ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಮತ್ತು ಇದರಲ್ಲಿ 4K ವಿಡಿಯೋ ರೆಕಾರ್ಡಿಂಗ್ ಕೂಡ ಮಾಡ್ಬೋದು ಸ್ಟೆಬಿಲೈಸೇಷನ್ ಆಗಿ ಇಟ್ಕೊಂಡು, ಪರವಾಗಿಲ್ಲ. ಒಂದು ವಿಡಿಯೋ ಕ್ವಾಲಿಟಿಗೆ ಒಳ್ಳೆ ಆಪ್ಷನ್ ಅಂತಲೇ ಹೇಳ್ಬೋದು. ಶಾರ್ಟ್ ಕೂಡ ಇದರಲ್ಲಿ ಶೂಟ್ ಮಾಡ್ಬೋದು, ಡಬಲ್ ಕ್ಯಾಮ್ರಾ ಕೂಡ ಹಾಕ್ಕೊಬೋದು. ಸ್ಟುಡಿಯೋ ಕ್ವಾಲಿಟಿ ಆರಾ ಲೈಟ್ ಅಂತ ಕೂಡ ಇದರಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ಅಷ್ಟು ಏನು ಬ್ರೈಟಾಗಿ ಕಾಣಲ್ಲ, ಬ್ರೈಟ್ನೆಸ್ ಒಂದು ಕಂಟ್ರೋಲ್ ಮಾಡ್ಕೊಬೋದು, ಪರವಾಗಿಲ್ಲ. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂದರೆ 32 MP ಕೊಟ್ಟಿದ್ದಾರೆ. ARS ಆಪ್ಷನ್ ಕೂಡ ಈ ಒಂದು ಫೋನ್ನಲ್ಲಿ ಕೊಟ್ಟಿದ್ದಾರೆ. ಮತ್ತು AI ಫೋಟೋ ಎಲೆನ್ಸ್ ಕೂಡ ಕೊಟ್ಟಿದ್ದಾರೆ. AI ಡಾಕ್ಯುಮೆಂಟ್ ಆಪ್ಷನ್ ಕೂಡ ಕೊಟ್ಟಿದ್ದಾರೆ. AI ಫೇಸ್ ಕಂಟ್ರೋಲಿಂಗ್ ಕೂಡ ಕೊಟ್ಟಿದ್ದಾರೆ, ಅಂದರೆ ನೀವು ಮೇಕಪ್ ಮಾಡೋ ರೀತಿ ಎಲ್ಲ ಮಾಡ್ಕೊಬೋದು ಈ ಒಂದು ಫೋನಲ್ಲಿ. ಸೆಕ್ಯೂರಿಟಿ ವಿಷಯಕ್ಕೆ ಬಂದರೆ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಕೂಡ ಕೊಟ್ಟಿದ್ದಾರೆ. ಮತ್ತು ಫೇಸ್ ಲಾಕ್ ಕೂಡ ಈ ಒಂದು ಫೋನ್ನಲ್ಲಿ ಕೊಟ್ಟಿದ್ದಾರೆ. ಮತ್ತು ಇನ್ನೂ ಹೆಚ್ಚಾಗಿ ಈ ಒಂದು ಫೋನ್ನ ಫ್ಯೂಚರ್ಸ್ ಬಗ್ಗೆ ನೋಡೋದಾದರೆ 5700 mAh ಬ್ಯಾಟ್ರಿ ಕೆಪಾಸಿಟಿನ ಕೊಟ್ಟಿದ್ದಾರೆ. ಇದರಲ್ಲಿ 44 ವ್ಯಾಟ್ಸ್ ಚಾರ್ಜರ್ ಕೂಡ ಕೊಟ್ಟಿದ್ದಾರೆ. ಈ ಒಂದು ಫೋನ್ 30 ನಿಮಿಷದಲ್ಲಿ 50% ಚಾರ್ಜ್ ಕೂಡ ಆಗುತ್ತೆ ಅಂತ ಹೇಳಿದ್ದಾರೆ. ಇನ್ನು Android 15 OS ಅಪ್ಡೇಟ್ ಕೂಡ ಕೊಟ್ಟಿದ್ದಾರೆ ಈ ಒಂದು ಫೋನ್ನಲ್ಲಿ. ಸ್ಮೂತಾಗಿದೆ ಮತ್ತು ಕೆಲವೊಂದು ಬೇಡದೇ ಇರೋ ಅಪ್ಲಿಕೇಶನ್ ಕೂಡ ಈ ಒಂದು ಫೋನ್ನಲ್ಲಿ ಕೊಟ್ಟಿದ್ದಾರೆ ಈಗ ಅವರೇ. ವಿವೋದವ್ರು ಹೇಳೋ ಪ್ರಕಾರ 2 ವರ್ಷ OS ಅಪ್ಡೇಟ್ ಮತ್ತು 3 ವರ್ಷ ಸೆಕ್ಯೂರಿಟಿ ಅಪ್ಡೇಟ್ನ ಕೊಡ್ತಾರೆ ಅಂತ ಹೇಳಿದ್ದಾರೆ. ಮತ್ತು 60 ಮಂತ್
ಸ್ಮೂತ್ ಎಕ್ಸ್ಪೀರಿಯನ್ಸ್ ಅಂದರೆ 5 ವರ್ಷಗಳ ಕಾಲ ಸ್ಮೂತಾಗಿ ಯೂಸ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಹೀಗಿತ್ತು ವಿವೋ T4R ರಿವ್ಯೂ. ಈ ವಿಡಿಯೋ ಇಷ್ಟ ಆಗಿದ್ದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ಸರ್ಕಲ್ ಟು ಸರ್ಚ್ ಆಪ್ಷನ್ ಕೂಡ ಈ ಒಂದು ಫೋನಲ್ಲಿ ಕೊಟ್ಟಿದ್ದಾರೆ. AI ಸ್ಕ್ರೀನ್ ಟ್ರಾನ್ಸ್ಲೇಷನ್, AI ನೋಟು, AI ಸ್ಕ್ರಿಪ್ಟ್ ಮಾಡತಕ್ಕಂಥದ್ದು, ಡ್ಯುಯಲ್ ಸ್ಪೀಕರ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಈ ಒಂದು ಆ್ಯಪಲ್ಲಿ, ಈ ಒಂದು ಫೋನಲ್ಲಿ. ಮತ್ತು ವೈಫೈ ಬಂದು 6 ಕೂಡ ಕೊಟ್ಟಿದ್ದಾರೆ, ಬಂದು 5.4 ಕೂಡ ಕೊಟ್ಟಿದ್ದಾರೆ. ಇಷ್ಟೊತ್ತುವರೆಗೂ ತಾಳ್ಮೆಯಿಂದ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಮುಂದೆ ಇದೇ ರೀತಿ ವೀಡಿಯೋಸ್ಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ. ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.